ಬೆಂಗಳೂರಿನಲ್ಲಿರುವಂತಹ ಡೆಡ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಮತ್ತೊಂದು ಡೆಡ್ಲೈನ್ ಅನ್ನು ಕೊಡಲಾಗಿದೆ. ನವೆಂಬರ್ 10ರ ಒಳಗೆ ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ಜಿಬಿಎ ಮುಖ್ಯ ಆಯುಕ್ತರಾದಂತಹ ಮಹೇಶ್ವರ್ ರಾವ್ ಅವರು ಈ ಹೊಸ ಡೆಡ್ಲೈನ್ ಅನ್ನು ಕೊಟ್ಟಿರೋದು. ಸಿಎಂ ಡಿಸಿಎಂ ಕೊಟ್ಟ ಡೆಡ್ಲೈನ್ ನೀರು ಹೋಗಿದ್ದಾಯ್ತು ಈಗಾಗಲೇ, ಆದರೆ ಇನ್ನೂ ರಸ್ತೆ ಗುಂಡಿಗಳಿಗೆ ಮಾತ್ರ ಮುಕ್ತಿ ಸಿಕ್ಕಿಲ್ಲ. ರಸ್ತೆ ಗುಂಡಿಗಳು ಎಲ್ಲೆಂದರೆ ಅಲ್ಲಿ ಬಾಯಿ ತೆರೆದುಕೊಂಡು ಬಲಿಗೋಸ್ಕರ ಕಾಯ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಹೊಸ ಡೆಡ್ಲೈನ್ ಅನ್ನು ಈಗ ಮಹೇಶ್ವರ್ ರಾವ್ ಅವರು ಕೊಟ್ಟಿರುವಂಥದ್ದು. ಜಿಬಿಎ ವ್ಯಾಪ್ತಿಯಲ್ಲಿ ರಸ್ತೆ ಅಗಿಯೋರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಲಾಗತ್ತೆ. ಹಾಗೆ ರಸ್ತೆ ಅಗಿಯೋದಕ್ಕೆ ಅನುಮತಿಯನ್ನೇ ಪಡೆಯದ ಹಲವರಿದ್ದಾರೆ, ಅವರು ಅನುಮತಿಯನ್ನು ಪಡಿಬೇಕು, ಅವ್ರಿಗೂ ಕೂಡ ದಂಡವನ್ನು ವಿಧಿಸಲಾಗತ್ತೆ. ಅನುಮತಿಯ ಪೋರ್ಟಲನ್ನು ಮರುವಿನ್ಯಾಸ ಮಾಡೋದಕ್ಕೂ ಕೂಡ ಈ ಹಿನ್ನೆಲೆಯಲ್ಲಿ ಚಿಂತನೆ ಮಾಡಿರುವಂಥದ್ದು. ಮರುವಿನ್ಯಾಸ ಆಗೋವರೆಗೂ ದಂಡ ವಿಧಿಸೋದಕ್ಕೆ ಸೂಚನೆಯನ್ನು ಈಗಾಗಲೇ ಜಿಬಿಎ ಮುಖ್ಯ ಆಯುಕ್ತರು ನೀಡಿರುವಂಥದ್ದು. ರಸ್ತೆ ಗುಂಡಿ ಮುಚ್ಚೋದಕ್ಕೆ ಒಪ್ಪದೇ ಇರುವಂತಹ ಗುತ್ತಿಗೆದಾರರಿಗೂ ಕೂಡ ದಂಡ ಬೀಳತ್ತೆ. ರಸ್ತೆಯಲ್ಲಿ ಆ ವರ್ಕ್ ಮಾಡಬೇಕು, ಈ ವರ್ಕ್ ಮಾಡಬೇಕು, BWSSB ವರ್ಕು, ಬೆಸ್ಕಾಂ ವರ್ಕು, ಅದು ಇದು ಅಂತೇಳಿ ಗುತ್ತಿಗೆದಾರರು ಗುಂಡಿಗಳನ್ನು ಆಗಿದ್ದಾರೆ, ಮುಚ್ಚೋದಿಲ್ಲ, ಅವ್ರಿಗೂ ಕೂಡ ದಂಡ ಬೀಳತ್ತೆ. ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ಎಲ್ಲೆಂದ್ರೆ ಅಲ್ಲಿ ಗುಂಡಿಗಳು ಬಾಯಿ ತೆರೆದು ಕೂತಿರೋದು, ಈಗಲೂ ಕೂಡ ಇನ್ನೂ ಸಾಕಷ್ಟು ಕಡೆ ಗುಂಡಿಗಳನ್ನು ಅಗದು ಹಾಗೆ ಬಿಟ್ಟಿದ್ದಾರೆ. ಈಗ ಮತ್ತೆ ಹೊಸ ಡೆಡ್ಲೈನ್, ಈಗಾಗಲೇ 2-3 ಡೆಡ್ಲೈನ್ಗಳು ಮುಗಿದಿದೆ. ಹೊಸ ಡೆಡ್ಲೈನ್ಗಾದರೂ ಈ ಗುಂಡಿ ಮುಚ್ಚೋ ಕೆಲಸ ಕಂಪ್ಲೀಟ್ ಆಗತ್ತಾ ಭರತ್? ನವೀನ್, ಈಗಾಗಲೇ ಗೊತ್ತಿರುವಂತಹ ವಿಚಾರ, ಮುಖ್ಯಮಂತ್ರಿಗಳು ಜೊತೆಗೆ ಉಪಮುಖ್ಯಮಂತ್ರಿಗಳು ಅಕ್ಟೋಬರ್ 31ರ ಒಳಗಡೆ ಬೆಂಗಳೂರಿನಲ್ಲಿ ಬಹುತೇಕ ಎಲ್ಲಾ ಗುಂಡಿಗಳನ್ನ ಮುಚ್ಚಬೇಕು ಅಂತ ಹೇಳಿ ಡೆಡ್ಲೈನ್ ಕೂಡ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಜಿಬಿ ಅಧಿಕಾರಿಗಳು ರಾತ್ರಿ ಆಗಲು ಎಲ್ಲಾ ವಿಭಾಗದಲ್ಲೂ ಕೂಡ ಫಾಸ್ಟ್ ಆಗಿ ಕೆಲಸ ಮಾಡಿ ಗುಂಡಿಗಳನ್ನ ಮುಚ್ಚುವಂತ ಒಂದು ಪ್ರಕ್ರಿಯೆ ಕೂಡ ಮಾಡಿದ್ರು. ಆದ್ರೆ ಎಲ್ಲೊಂದ್ ಕಡೆ ಎಲ್ಲವೂ ಕೂಡ ಗುಣಮಟ್ಟ ಇಲ್ಲದೆ ಇರುವಂತಹ ಒಂದು ಗುಂಡಿಗಳನ್ನ ಮುಚ್ಚಿದ್ರು. ಜೊತೆಗೆ ಕ್ವಾಲಿಟಿ ಇರಲಿಲ್ಲ, ಕಾಟಾಚಾರಕ್ಕೆ ಅದನ್ನ ಗುಂಡಿಗಳನ್ನ ಮುಚ್ಚುವಂತ ಕೆಲಸಗಳಾಗಿತ್ತು. ಎಲ್ಲೆಲ್ಲಿ ಗುಂಡಿಗಳು ಮುಚ್ಚಿದ್ರು ಅದೆಲ್ಲ ಒಂದು ವಾರಕ್ಕೆ ಒಂದೇ ಒಂದು ಮಳೆಗೆ ಕಿತ್ತೋಗುವಂತ ಕೆಲಸ ಮತ್ತೆ ಆಗಿತ್ತು. ಸೊ ಹೀಗಾಗಿ ಡೆಡ್ಲೈನ್ ಮುಗಿದಿದ್ರು ಕೂಡ ಬೆಂಗಳೂರಿನಲ್ಲಿ ಬಹುತೇಕ ಕಡೆಗಳಲ್ಲಿ ಮುಚ್ಚಿದ್ದ ಗುಂಡಿಗಳು ಕೂಡ ವಾಪಸ್ ಮತ್ತೆ ಯಥಾಸ್ಥಿತಿಗೆ ಬಂದಿರುವಂತಹ ಒಂದು ದೃಶ್ಯಗಳನ್ನು ಕೂಡ ನಾವು ಗಮನಿಸಿದ್ದೆ. ಜೊತೆಗೆ ನಮ್ಮ ನ್ಯೂಸ್ ಫಸ್ಟ್ ನಲ್ಲೂ ಕೂಡ ರಿಯಾಲಿಟಿ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಗುಂಡಿಗಳು ಮತ್ತೆ ಜನರಿಗೆ ಕಂಟಕವಾಗಿ ಕಾಣ್ತಾ ಇರುವಂತಹ ಒಂದು ದೃಶ್ಯಗಳು ಕೂಡ ಕಂಡಿದ್ವು. ಸೊ ಇದೆಲ್ಲರ ನಡುವೆ ಒತ್ತಡ ಕೂಡ ಜಾಸ್ತಿ ಆಗಿದೆ. ಜೊತೆಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಒತ್ತಡ ಜಾಸ್ತಿ ಆಗಿದೆ. ಜೊತೆಗೆ ಜಿಬಿಎ ಮುಖ್ಯ ಆಯುಕ್ತರ ಮೇಲೆ ಕೂಡ ಒತ್ತಡ ಜಾಸ್ತಿ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಮತ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಎಷ್ಟು ಕಾಲಾವಕಾಶ ಬೇಕು, ಎಷ್ಟು ಸಮಯ ಬೇಕು ಅನ್ನೋ ಒಂದು ಒತ್ತಡ ಬಿದ್ದಂತ ಸಂದರ್ಭದಲ್ಲಿ ಈಗ ಚೀಫ್ ಕಮಿಷನರ್ ಆಗಿರುವಂತಹ ಮಹೇಶ್ವರ್ ಅವರು ಅಧಿಕಾರಿಗಳ ಜೊತೆ ಈಗ ಮೀಟಿಂಗ್ ಮಾಡಿದ್ದಾರೆ. 5 ಪಾಲಿಕೆಯ ಕಮಿಷನರ್ಗಳ ಜೊತೆ ಮೀಟಿಂಗ್ ಮಾಡಿದ್ದಾರೆ. ಸೊ ಹಾಗಾಗಿ ಡೆಡ್ಲೈನ್ ಮತ್ತೊಂದು ಹೊಸದಾಗಿ ಒಂದು ಡೆಡ್ಲೈನ್ ಹಾಕೊಂಡಿದ್ದಾರೆ. ಈಗ ನವೆಂಬರ್ 10ರ ಒಳಗಡೆ ಏನು ಬಹುತೇಕ ಗುಂಡಿಗಳು ಬಾಕಿ ಇದಾವೆ, ಎಲ್ಲಾ ಗುಂಡಿಗಳನ್ನು ಕೂಡ ಮುಚ್ಚಬೇಕು ಅಂತೇಳಿ ಈಗ ಈ ಸಭೆಯಲ್ಲಿ ಚರ್ಚೆ ಮಾಡಿ ಈಗ ಎಲ್ಲ ನಗರ ಪಾಲಿಕೆಯ ಮುಖ್ಯ ಪ್ರಶ್ನೆ ಮೂಡೋದು ಅದೇನೇ. ಇಲ್ಲಿ ಈಗ 2 ತಿಂಗಳು 3 ತಿಂಗಳ ಕಾಲ ಈಗಾಗಲೇ ಡೆಡ್ಲೈನ್ ಕೊಟ್ಟರು, ಕೆಲಸ ಆಗಿಲ್ಲ. ಮಳೆ ಬರ್ತಾ ಇತ್ತು ಅನ್ನೋ ಕಾರಣವನ್ನು ಕೊಟ್ಟರು. ಆದರೆ ಮತ್ತೆ DCM ಬರ್ತಾರೆ, ಮಳೆ ಬಂದಾವಾಗೂ ಮುಚ್ಚೋದಕ್ಕೆ ಅವಕಾಶ ಇದೆ ಅಂತ ಕೂಡ ಹೇಳಿದ್ರು. ಇಷ್ಟಾದರೂ ಎಲ್ಲೂ ಪ್ರಾಪರ್ ಆಗಿ ಕೆಲಸ ಆಗಿರಲಿಲ್ಲ. 3 ತಿಂಗಳುಗಳಲ್ಲಿ ಆಗದೆ ಇರೋದು 6 ದಿವಸದಲ್ಲಿ ಆಗತ್ತಾ ಅನ್ನೋ ಪ್ರಶ್ನೆ ಭರತ್. 100% ಸಾಧ್ಯವಿಲ್ಲ ನವೀನ್. ಯಾಕಂತ ಹೇಳಿದ್ರೆ ಒಂದು ಕ್ವಾಲಿಟಿ ವರ್ಕ್ ಆಗಿಲ್ಲ ಅಂತ ಹೇಳಿದ್ರೆ ಗುಂಡಿಗಳು ಯಥಾವತ್ತು ಒಂದು ವಾರಕ್ಕೆ ಒಂದೇ ಒಂದು ಮಳೆ ಬಂದಂತ ಸಂದರ್ಭದಲ್ಲಿ ವಾಪಸ್ ಕಿತ್ತೋಗ್ತವೆ. ಸೊ ಸದ್ಯಕ್ಕೆ ಸಾರ್ವಜನಿಕರು ಕೊಡ್ತಾ ಇರುವಂತಹ ದೂರು ಇದೆ, ಕ್ವಾಲಿಟಿ ವರ್ಕ್ ಆಗ್ತಾ ಇಲ್ಲ. ಗುಂಡಿಗಳನ್ನ ವೈಜ್ಞಾನಿಕವಾಗಿ ಯಂತ್ರೋಪಕರಣಗಳನ್ನ ಬಳಸಿ ಗುಂಡಿಗಳನ್ನ ಮುಚ್ಚುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಕಾಟಾಚಾರಕ್ಕೆ ಮೇಲ್ಮೇಲೆ ಗುಂಡಿಗಳನ್ನ ಮುಚ್ಚುವ ಡಾಂಬರೀಕರಣ ತಗೊಂಡೋಗಿ ಡಾಂಬರ್ನ ಹಾಕುವಂತ ಕೆಲಸ, ಯಾವುದೇ ಮಿಷನ್ ಇಲ್ಲದೆ ಮ್ಯಾನ್ಯುಯಲ್ ಆಗಿ ಸಿಬ್ಬಂದಿಗಳು ಅದನ್ನ ಗುಂಡಿ ಮುಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಕ್ವಾಲಿಟಿ ಇಲ್ಲ. ಸೊ ಹಾಗಾಗಿ ಈ ರೀತಿಯಾದ ಕೆಲಸ ಮಾಡಿದ್ರೆ ಇನ್ನು 3 ತಿಂಗಳಲ್ಲ, ಇನ್ನು 6 ತಿಂಗಳಾದ್ರೂ ಕೂಡ ಬೆಂಗಳೂರನ್ನ ಗುಂಡಿ ಮುಕ್ತವಾಗಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಸೊ ಹಾಗಾಗಿ ಇನ್ನು 6 ದಿನದಲ್ಲಿ ಯಾವ ಲೆಕ್ಕದಲ್ಲಿ ಇವರು ಗುಂಡಿ ಮುಚ್ತಾರೆ ಅನ್ನೋದು ಕೂಡ ಈಗ ಪ್ರಶ್ನೆಯಾಗಿ ಮೂಡ್ತಾ ಇದೆ. ಸೊ ಹಾಗಾಗಿ ಒತ್ತಡ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಮತ್ತೊಂದು ಡೆಡ್ಲೈನ್ ಅನೌನ್ಸ್ ಮಾಡಿ, ಸೊ ನಾವು ಗುಂಡಿ ಮುಚ್ತಾ ಇದೀವಿ ಅನ್ನೋ ತೋರಿಸ್ಕೊಳ್ಳೋದಕ್ಕೋಸ್ಕರ ಈ ಸಭೆಯನ್ನ ಮಾಡಿ ಒಂದು ಡೆಡ್ಲೈನ್ ಅನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಚರ್ಚೆ ಕೂಡ ಈಗ ಆರಂಭವಾಗಿದೆ ನವೀನ್. ಥ್ಯಾಂಕ್ ಯು ಡೀಟೇಲ್ಸ್ಗೆ.